Hi children, welcome back to our channel. Today we are going to start a new chapter from the zoology part, that is body fluids and circulation, and this is a very interesting topic from the human physiology. Very interesting topic, that is body fluids and circulation. ಇದು ಕೇಳೋದಕ್ಕೆ ತುಂಬ ಮಜಾ ಬರುತ್ತೆ, ಅಷ್ಟು ಈಸಿ ಕಾನ್ಸೆಪ್ಟ್ ಮತ್ತು ವೆರಿ ಇಂಟ್ರೆಸ್ಟಿಂಗ್ concept. Okay, as now we are going to start a lesson. Before going to start, please like and subscribe to our channel. In this lesson consists a NCERT line by line. NCERT line by line ಓದಿ ನಿಮಗೆ ನಾನು ಇದು ನಿಮಗೆ PPTಯನ್ನು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು. ಆದ್ದರಿಂದ ನೀವು ನೀಟಿಗೆ ಇದು ಓದ್ಕೊಂಡ್ರೆ ಸಾಕಾಗುತ್ತೆ. ಫಾರ್ NEET or KCET, for NEET or KCETಗೆ ನೀವು ಇದು ಓದ್ಕೊಂಡ್ರೆ ಜಾಸ್ತಿ ಆಯಿತು. ಓಕೆನಾ, ವೆರಿ ಈಸಿ ಕಾನ್ಸೆಪ್ಟನ್ನು ಈ ಒಂದು ಲೆಸನ್ ಹೊಂದುತ್ತೆ. ಓಕೆನಾ, ಎಸ್, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಕಾನ್ಸೆಪ್ಟ್ ಬೈ ಇಂಟ್ರಡಕ್ಷನ್ ಪಾರ್ಟಿಂದ ನಾವು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತೀವಿ. ಲೆಟ್ಸ್ ಸ್ಟಾರ್ಟ್ ಅವರ್ ಕಾನ್ಸೆಪ್ಟ್ ಫ್ರಮ್ ದ ಇಂಟ್ರಡಕ್ಷನ್ ಪಾರ್ಟ್. First of all, we know about body fluids, means liquids, then circulation. Body fluids and circulation ಅಂತ ಅಂದರೆ ಬಾಡಿಯಲ್ಲಿ ಯಾವ ಥರ ಫ್ಲೂಯಿಡ್ಸ್ ಸರ್ಕ್ಯುಲೇಟ್ ಆಗುತ್ತೆ, ದೆನ್ ಸರ್ಕ್ಯುಲೇಷನ್ ಟಾಪಿಕನ್ನು ನಾವು ಲರ್ನ್ ಮಾಡ್ತಾ ಹೋಗ್ತೀವಿ. ವಿ ನೋ ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್. That living organism need energy for lead their life, and they can get or they obtain nutrient and oxygen during the process of survival. ಈಗ ನಾವು ಬದುಕಬೇಕು ಅಂತ ಅಂದರೆ ನಮಗೆ ಎನರ್ಜಿ ಬೇಕು ಅಂತ ಅಂದರೆ ನಮಗೇನು ಬೇಕು, ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಏನಾಗುತ್ತೆ, ಥ್ರೂ ದ ಬಾಡಿ ಅಂತಂದರೆ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅಲಾಂಗ್ ದ ಸಬ್ಸ್ಟೆನ್ಸ್. ನಾವು ಯಾವ ಸಬ್ಸ್ಟೆನ್ಸನ್ನ ತಗೊಂಡಿರ್ತೀವಿ ಆ ಒಂದು ಸಬ್ಸ್ಟೆನ್ಸ್ ಏನಾಗುತ್ತೆ, ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. Hence there is a need of efficient circulatory system to ensure movement of a substance to and form the cells. ಅಂತ ಅಂದರೆ there is a need of an efficient ಅಂತಂದರೆ ನಮಗೆ ಏನೋ ಒಂದು ಸರ್ಕ್ಯುಲೇಷನ್ ಅಂತ ಅಂದರೆ ನಾವೇನೋ ತಿಂದಿದ್ದೀವಿ ಅಂತ ಅಂದರೆ ಅದು ನಮಗೆ ಜೀರ್ಣ ಆಗಬೇಕು, ಸರ್ಕ್ಯುಲೇಟ್ ಆಗಬೇಕು. ಇಲ್ಲ ಅಂತಲೇ ನಾವು ಆಗೋದಿಲ್ಲ. ಅಲ್ಲಿ ಒಂದು ಮೂಮೆಂಟ್ ಆಗಬೇಕು ಫ್ರಮ್ ದ ಸೆಲ್ಸ್ ಆ್ಯಂಡ್ ದ ಸಬ್ಸ್ಟೆನ್ಸ್ ಅಂತ ಅರ್ಥ. Simple organisms circulate substance with the help of water. When we consider a simple organism ಅನ್ನು ತಗೊಂಡ್ರೆ ವಿತ್ ದ ಹೆಲ್ಪ್ ಆಫ್ ವಾಟರ್ ಅದು ಸಬ್ಸ್ಟೆನ್ಸನ್ನು ಸರ್ಕ್ಯುಲೇಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ಸ್ಪಾಂಜಸ್ ಆ್ಯಂಡ್ ಸೀಲಂಟ್ರೇಟ್ಸ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಸರ್ಕ್ಯುಲೇಷನ್, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸರ್ಕ್ಯುಲೇಷನ್? ದಿಸ್ ಇಸ್ ಒನ್ more question. Circulation means the flow of an extracellular fluid. ಅಂತ ಅಂದರೆ ಎಕ್ಸ್ಟ್ರಾ ಸೆಲ್ಯುಲರ್ ಅಂತ ಅಂದರೆ ಔಟ್ಸೈಡ್ ಫ್ಲೋ ಆಗೋದು, ಫ್ಲೋಯಿಂಗ್ ಔಟ್ಸೈಡ್, ಹ್ಯಾವಿಂಗ್ ದ ಫುಡ್ ಆಗಿರ್ಬೋದು, ಆಕ್ಸಿಜನ್, ಹಾರ್ಮೋನ್, ಬ್ಲಡ್. ದಿಸ್ ಫ್ಲೋ ಥ್ರೂ ದ ಎಕ್ಸ್ಟ್ರಾ ಸೆಲ್ಯುಲರ್ ಅಂತಂದರೆ ಔಟ್ಸೈಡ್ ಫ್ಲೋ ಆಗೋದು ಟು ದ ವೇರಿಯಸ್ ಬಾಡಿ ಪಾರ್ಟ್ಸ್, ಬೇರೆ ಪಾರ್ಟ್ಸ್ಗೆ. ಆ್ಯಂಡ್ ಟು ಕ್ಯಾರಿ ವೇಸ್ಟ್ ಪ್ರಾಡಕ್ಟ್ ಆಫ್ ಮೆಟಬಾಲಿಸಮ್ ಇಸ್ ನೌನ್ ಆಸ್ ಸರ್ಕ್ಯುಲೇಷನ್. ಅಂತ ಅಂದರೆ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಸರ್ಕ್ಯುಲೇಷನ್ ಬೈ ದ ಬಾಡಿ, ದಟ್ ವಿ ಕಾಲ್ ಇಟ್ ಆಸ್ ಅ ಸರ್ಕ್ಯುಲೇಷನ್. The organs involved in this function constitute circulatory system. ಈ ಒಂದು ಫಂಕ್ಷನಲ್ಲಿ ಆರ್ಗನ್ಸ್ ಏನು ಮಾಡ್ಕೊಳ್ತವೆ, ಸರ್ಕ್ಯುಲೇಟರಿ ಸಿಸ್ಟಮ್ಸನ್ನು ಕನ್ಸಿಡರ್ ಮಾಡ್ತವೆ. There are many types of circulatory system. When we consider the human circulatory system, when we come to the types of circulatory system ಅಂತ ಬಂದಾಗ, ಇನ್ ಹೈಯರ್ ಆನಿಮಲ್ಸ್ ಸರ್ಕ್ಯುಲೇಷನ್ ಆಫ್ ಫ್ಲೂಯಿಡ್ಸ್ ಟೇಕ್ಸ್ ಪ್ಲೇಸ್ ಬೈ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಅಂತಂದರೆ ಹೈಯರ್ ಆನಿಮಲ್ಸಲ್ಲಿ ಏನು ಫ್ಲೂಯಿಡ್ಸ್ ಮೀನ್ಸ್ ಲಿಕ್ವಿಡ್ ಯಾವ ಥರ ಟೇಕ್ಸ್ ಪ್ಲೇಸ್ ಆಗುತ್ತೆ, ಬೈ ದ ಬಾಡಿ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್.
ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ಥರ ಆಗುತ್ತೆ, ಬ್ಲಡ್ ಟು ಹಾರ್ಟ್, ಹಾರ್ಟ್ ಟು ಆರ್ಟರೀಸ್, ಆರ್ಟರಿ ಟು ವೇನ್ಸ್, ವೇನ್ಸ್ ಟು ಕ್ಯಾಪಿಲರೀಸ್, ಈ ಥರ ಆಗುತ್ತೆ. ಓಕೆನಾ. ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಹ್ಯಾಪನ್ಸ್ ಡ್ಯೂರಿಂಗ್ for higher animals circulation by the process of blood circulatory system like blood to heart, heart to arteries, arteries to veins, veins to capillaries, ಈ ಥರ ನೋಡ್ತೀವಿ. ಕಮಿಂಗ್ ಟು ದ ಲಿಂಫ್ಯಾಟಿಕ್ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಬಂದಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಲಿಂಫ್ ಟು ಲಿಂಫ್ಯಾಟಿಕ್ ವೆಸಲ್ ಟು ಲಿಂಫ್ಯಾಟಿಕ್ ಕ್ಯಾಪಿಲರೀಸ್ ನೋಡ್ತೀವಿ. ಅರ್ಥ ಆಯ್ತಾ? ಈ ಥರ ನಾವು ಇಲ್ಲಿ ಅಬ್ಸರ್ವ್ ಮಾಡೋದು. ದೆನ್ coming to the blood, blood is a fluid connective tissue which is mesodermal in origin. ಅಂತ ಅಂದರೆ ಬ್ಲಡ್ ಅನ್ನೋದು ದಿಸ್ ಇಸ್ ಟೈಪ್ ಆಫ್ ಲಿಕ್ವಿಡ್ ಟೈಪ್ ಆಗಿರುತ್ತೆ. ಇದು ದಿಸ್ ಕನೆಕ್ಟಿವ್ ಟಿಶ್ಯೂ ದಟ್ ಇಟ್ ಈಸ್ ಇನ್ mesodermal in origin. It is an opaque red colored fluid, alkaline in nature and salty taste. It has specific gravity of 1.050 to 1.06, zero specific ಕ್ಯಾವಿಟಿಯನ್ನು ಇದು ಹೊಂದುತ್ತೆ. ಅರ್ಥ ಆಯ್ತಾ? ಅಬ್ಸರ್ವ್ ಹಿಯರ್ ಯು ಹ್ಯಾವ್ ಪ್ರೀವಿಯಸ್ ಇಯರ್ ಕ್ವೆಶನ್. ನಾನು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ. ನೋಡಿ ಇಲ್ಲಿ ಕ್ವೆಶನ್ ಏನಿದೆ, ಸರ್ಕ್ಯುಲೇಷನ್ ಆಫ್ ಬ್ಲಡ್ ವಾಸ್ ಡಿಸ್ಕವರ್ಡ್ ಬೈ, ಇಲ್ಲಿ ಇದು ದಿಸ್ ಇಸ್ ಅ ನೀಟ್ ಕ್ವೆಶನ್ ಅಂತಲೇ ಹೇಳ್ಬೋದು. ನೀಟ್ ಕ್ವೆಶನ್ ಕೇಳಿರೋ ಅಂಥದ್ದು ಸರ್ಕ್ಯುಲೇಷನ್ ಆಫ್ ಬ್ಲಡ್ ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಫಸ್ಟ್ ಒನ್ ಲಿಸ್ಟರ್ ಅಂತ ಹೇಳಿದ್ದಾರೆ, ಇನ್ನು ಹಾರ್ವೆ, ದಿಸ್ ಇಸ್ ದ ಚಾರ್ಲ್ಸ್ ಹಾರ್ವೆ ಇಸ್ ದ ರೈಟ್ ಆನ್ಸರ್. ಡಾರ್ವಿನು ಅಲ್ಲ, ಅರಿಸ್ಟಾಟಲ್ಲು ಅಲ್ಲ. ಓಕೆನಾ. ಆನ್ಸರ್ ಇಸ್ ಲಿಸ್ಟರು ಅಲ್ಲ, ಡಾರ್ವಿನು ಅಲ್ಲ. ದಿಸ್ ಇಸ್ ಆನ್ಸರ್ ಇಸ್ ಚಾರ್ಲ್ಸ್ ಹಾರ್ವೆ ಅಂತ ಆನ್ಸರ್. ಓಕೆನಾ. ದೆನ್ ಈಗ ಕಮಿಂಗ್ ಟು ದ ಬ್ಲಡ್, ನಮಗೆ ಗೊತ್ತು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು 1.050 ಟು 1.60, ದಟ್ ಈಸ್ ರೆಡ್ ಇನ್ ಕಲರ್ ಆ್ಯಂಡ್ ಆಲ್ಕಲೈನ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಸಾಲ್ಟಿ ಇನ್ ಟೇಸ್ಟ್. ಓಕೆ, ಇದು ಮೀಸೋಡರ್ಮಲ್ ಇನ್ ಆರಿಜಿನಲ್ಲಿ ಕನೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಎ ಕನೆಕ್ಟಿವ್ ಟಿಶ್ಯೂ ಅಂತಲೇ ಹೇಳ್ಬೋದು. ಕಮಿಂಗ್ ಟು ದ್ಯಾಟ್, ದ ವಾಲ್ಯೂಮ್ ಆಫ್ ಬ್ಲಡ್ ಇನ್ ಎ ಹೆಲ್ದಿ ಮ್ಯಾನ್ ಅಂತ ಅಂದರೆ ವಾಲ್ಯೂಮ್ ಅಂತಂದರೆ ಎಷ್ಟು ಇರುತ್ತೆ ಅಂತಂದರೆ, ಇನ್ ಆನ್ ಹೆಲ್ದಿ ಮ್ಯಾನ್ ಒಬ್ಬ ಮನುಷ್ಯನಿಗೆ, ಗಟ್ಟಿ ಮನುಷ್ಯನಿಗೆ 5 ರಿಂದ 6 ಲೀಟ್ರ್ ಏನು ರಕ್ತ ಇರುತ್ತೆ. ದಟ್ ಈಸ್ ಅ ರೆಡ್ RBC ಆಫ್ 30, ದಟ್ ಈಸ್ ದ ಬ್ಲಡ್, ಸಾರಿ ನಾಟ್ ಅನ್ RBC, ಬ್ಲಡ್ ಅಂತಲೇ ಹೇಳ್ಬಹುದು. ಓಕೆನಾ. ಬ್ಲಡ್ ನಾಟ್ RBC, ದಟ್ ಈಸ್ ಬ್ಲಡ್. ಹೆಲ್ದಿ ಪರ್ಸನಲ್ಲಿ 5 to 6 ಲೀಟರ್ ಆಫ್ ಬ್ಲಡ್ ಇರುತ್ತೆ. ದಟ್ ಈಸ್ ಅಬೌಟ್ ಆಫ್ 6 to 8% ಆಫ್ ಟೋಟಲ್ ವೇಟ್ ಆಫ್ ಬ್ಲಡ್. ಅಂತಂದರೆ 6 ರಿಂದ 8% ಅಷ್ಟು ತೂಕ ಆ ಒಂದು ಬ್ಲಡ್ ಕ್ಯಾರಿ ಮಾಡುತ್ತೆ. ನಾವು ಬ್ಲಡ್ಡಲ್ಲಿ 2 ಕಾಂಪೊನೆಂಟ್ಸನ್ನು ನೋಡ್ತೀವಿ, ಒಂದು ಫ್ಲೂಯಿಡ್ ಪಾರ್ಟ್, ಇನ್ನೊಂದು ಪ್ಲಾಸ್ಮಾ ಪಾರ್ಟ್. ಏನು ಫ್ಲೂಯಿಡ್ ಪಾರ್ಟು ಅಲ್ಲಿ ಪ್ಲಾಸ್ಮಾ ಇರುತ್ತೆ, ಸಾಲಿಡ್ ಪಾರ್ಟಲ್ಲಿ ಕಾರ್ಪಸಲ್ಸ್ ಇರುತ್ತೆ, ಅಂತಂದರೆ ಸೆಲ್ಸ್ ಇರುತ್ತೆ. ಕಾರ್ಪಸಲ್ಸ್ ಮೀನ್ಸ್ ಸೆಲ್. ಓಕೆನಾ. ಕಾರ್ಪಸಲ್ಸ್ ಈಸ್ ನಥಿಂಗ್ ಬಟ್ ಸೆಲ್ಸ್ ಅಂತ ಅರ್ಥ. ಓಕೆನಾ. ಕಾರ್ಪಸಲ್ಸ್ ಈಸ್ ನಥಿಂಗ್ ಬಟ್ ಸೆಲ್ಸ್ ಅಂತ ಅರ್ಥ ಆಯಿತಾ. ಕಾರ್ಪಸಲ್ಸ್ ಈಸ್ ನಥಿಂಗ್ ಬಟ್ ಸೆಲ್ಸ್. ಕಾರ್ಪಸಲ್ಸ್ ಆಸ್ ನಥಿಂಗ್ ಬಟ್ ಸೆಲ್ಸ್ ಅಂತಂದರೆ ಇನ್ ದ ಫ್ಲೂಯಿಡ್ ಪಾರ್ಟ್ ಪ್ಲಾಸ್ಮಾ ಇರುತ್ತೆ, ಸಾಲಿಡ್ ಪಾರ್ಟಲ್ಲಿ ಕಾರ್ಪಸಲ್ ಇರುತ್ತೆ. ಯು ಹ್ಯಾವ್ ಒನ್ ಕ್ವೆಶನ್ ಹಿಯರ್. ಈಗ ಇನ್ನು ನಾವು ಇದು ಮಾಡಿಲ್ಲ. ಆಲ್ಬ್ಯುಮಿನ್, ಫೈಬ್ರಿನೋಜನ್, ಪ್ರೋಥ್ರೋಂಬಿನ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ನು ಕಾನ್ಸೆಪ್ಟ್ ಮಾಡಿಲ್ಲ. ಮಾಡಾದ್ಮೇಲೆ ನಾನು ನಿಮಗೆ ಕ್ವೆಶನ್ ಕೇಳ್ತೀನಿ, ಆಯ್ತಪ್ಪ. ಎಸ್, ಹಿಯರ್ ಫಂಕ್ಷನ್ಸ್ ಆಫ್ ಬ್ಲಡ್, ಯು ಹ್ಯಾವ್ 5 ಫಂಕ್ಷನ್ಸ್ ಆಫ್ ಬ್ಲಡ್. 5 ಫಂಕ್ಷನ್ ಕೇಳ್ತಾರೆ. ರೈಟ್ ದ ಫಂಕ್ಷನ್ಸ್ ಆಫ್ ಬ್ಲಡ್, ವೆರಿ ಇಂಪಾರ್ಟೆಂಟ್ ಫಾರ್ 2 or 3 ಮಾರ್ಕ್ಸಿಗೆ. ಫಸ್ಟ್ ಫಂಕ್ಷನ್ ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ಸ್, ಮೆಟಬಾಲಿಕ್ ವೇಸ್ಟ್ ಆ್ಯಂಡ್ ಹಾರ್ಮೋನ್ ಅಂತಂದರೆ ನ್ಯೂಟ್ರಿಯೆಂಟ್ಸನ್ನು, ಮೆಟಬಾಲಿಕ್ ವೇಸ್ಟನ್ನು ಮತ್ತು ಹಾರ್ಮೋನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬಾಡಿ ಟೆಂಪರೇಚರನ್ನು ರೆಗ್ಯುಲೇಟ್ ಮಾಡುತ್ತೆ. ಅಂತಂದರೆ ಬಾಡಿ ಟೆಂಪರೇಚರ್ ಎಷ್ಟಿರಬೇಕು ಅಷ್ಟನ್ನು ನಾವು ಮೇಂಟೈನ್ ಮಾಡ್ಕೊಳ್ತೀವಿ. ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಿಸೀಸಸ್ ಅಂತ ಅಂದರೆ ಒಂದಷ್ಟು ಡಿಸೀಸಸ್ಗಿಂತ ನಾವು ದೂರ ಹೋಗಬಹುದು ಅಂತಂದರೆ ಅದರಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು ನಾವು. ದೆನ್ ಕ್ಲಾಟಿಂಗ್ ಆಫ್ ಬ್ಲಡ್ ಆಟ್ಸ್ ದ ಸ್ಟೇಟ್ ಆಫ್ ಇಂಜುರಿ. ಏನಾದರೂ ನಮಗೆ ಇಂಜುರಿ ಆದಾಗ ಬ್ಲಡ್ ಕ್ಲಾಟ್ ಆಗೋದು. ಮೇಂಟೆನೆನ್ಸ್ ಆಫ್ pH ಅಂತಂದರೆ pH ವ್ಯಾಲ್ಯೂ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯೂಸ್ ಆಗುತ್ತೆ.
ನಿಮಗೆ ಒಂದು ಕ್ವೆಶನ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಕೇಳ್ತಾರೆ, ನೇಮ್ ದ ಪ್ಲಾಸ್ಮಾ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ಡಿಫೆನ್ಸ್ ಆಫ್ ಮೆಕ್ಯಾನಿಸಮ್. ಡಿಫೆನ್ಸ್ ಮೆಕ್ಯಾನಿಸಮ್ಸಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಇನ್ನೂ ನಾನು ಮಾಡಿಲ್ಲ, ಈಗಲೇ ಹೇಳ್ತೀನಿ. ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ನಾವು ಯೂಸ್ ಮಾಡೋದು, ನಾವು 3 ಟೈಪ್ಸ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ನೋಡ್ತೀವಿ. ಒಂದು ಆಲ್ಬ್ಯುಮಿನ್, ಫೈಬ್ರಿನೋಜನ್ ಆ್ಯಂಡ್ ಆಲ್ಬ್ಯುಮಿನ್, ಫೈಬ್ರಿನೋಜನ್ ಅಂತ ಹೇಳಿ ನೋಡ್ತೀವಿ, ಮತ್ತು ಗ್ಲೋಬ್ಯುಲಿನ್ ಅಂತ ನೋಡ್ತೀವಿ. ಪ್ಲಾಸ್ಮಾ ಪ್ರೋಟೀನ್ ಅಂತ ಬಂದಾಗ ಕಮಿಂಗ್ ಟು ದ ಆಲ್ಬ್ಯುಮಿನ್ನು ಏನು ಮಾಡುತ್ತೆ, ಡಿಫೆನ್ಸ್ ಆಫ್ ಮೆಕ್ಯಾನಿಸಮನ್ನು ಕ್ರಿಯೇಟ್ ಮಾಡಲ್ಲ. ಓಕೆನಾ. ನೇಮ್ ದ ಪ್ಲಾಸ್ಮಾ ಪ್ರೋಟೀನ್ ಅಂತ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ನಾವು ನೋಡೋದು ಗ್ಲೋಬ್ಯುಲಿನ್ ಅಂತ ಹೇಳಿ ಬರುತ್ತೆ. ಆ ಒಂದು ಕಾನ್ಸೆಪ್ಟು ನಿಮಗೆ ಹೇಳ್ತೀನಿ. ಗ್ಲೋಬ್ಯುಲಿನ್ದು ಫಂಕ್ಷನ್ನು ಡಿಫೆನ್ಸ್ ಮೆಕ್ಯಾನಿಸಮ್, ಮತ್ತು ಆಲ್ಬ್ಯುಮಿನ್ದು ಫಂಕ್ಷನ್ನು ಕಮಿಂಗ್ ಟು ದ ಆಲ್ಬ್ಯುಮಿನ್ನು ಕ್ಲಾಟಿಂಗ್ ಆಫ್ ಬ್ಲಡ್, ಫೈಬ್ರಿನೋಜನ್ನು ಇದು ವಾಟ್ ಡಿಫೆನ್ಸ್. ಏನು ಗ್ಲೋಬ್ಯುಲಿನ್ ಅಂತ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮು. ದೆನ್ ಗ್ಲೋಬ್ಯುಲಿನ್ ಕಮಿಂಗ್ ಟು ಗ್ಲೋಬ್ಯುಮಿನ್ ಮೀನ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಆಲ್ಬ್ಯುಮಿನ್ ಆಸ್ಮೋಟಿಕ್ ಬ್ಯಾಲೆನ್ಸ್. ದೆನ್ ಫೈಬ್ರಿನೋಜನ್ನು ಕ್ಲಾಟಿಂಗ್ ಆಫ್ ಬ್ಲಡ್ ಅನ್ನು ಕಂಟ್ರೋಲ್ ಮಾಡೋದು. ಓಕೆನಾ. MCQ ಪಾರ್ಟ್ ಇಲ್ಲಿ ಏನಿದೆ, ಈ MCQ ಪಾರ್ಟ್ ಆಫ್ಟರ್ ರೀಡಿಂಗ್ ದ ಆಲ್ಬ್ಯುಮಿನ್, ಫೈಬ್ರಿನೋಜನ್, ಪ್ರೋಥ್ರೋಂಬಿನ್ ನಾವು ಡಿಸ್ಕಸ್ ಮಾಡೋಣ. ಓಕೆನಾ. ಆಫ್ಟರ್ ದ್ಯಾಟ್ see here, transportation of oxygen from the lungs to the tissues and carbon dioxide from the tissues back to the lung ಅಂತ ಅಂದರೆ ಆಕ್ಸಿಜನ್ ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಫ್ರಮ್ ದ ಲಂಗ್ಸ್ ಟು ದ ಟಿಶ್ಯೂ ಅಂತ ಅಂದರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗೋದು ಫ್ರಮ್ ದ ಲಂಗ್ಸ್ ಟು ದ ಟಿಶ್ಯೂ ಆ್ಯಂಡ್ ಟು ದ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಟಿಶ್ಯೂಸ್ ಬ್ಯಾಕ್ ಟು ದ ಲಂಗ್, ತಿರ್ಗಾ ಟಿಶ್ಯೂಯಿಂದ ಲಂಗ್ಸಿಗೆ ಮೂವ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಇನ್ಫೆಕ್ಷನ್ ಫೈಟಿಂಗ್ ಸೆಲ್ಸ್ ಅಟ್ ಸೈಟ್ ಆಫ್ ಇಂಜುರಿ ಅಂತ ಅಂದರೆ ಯಾವಾಗ ಅಂತಲೇ ಟ್ರಾನ್ಸ್ಪೋರ್ಟೇಷನ್ ಆಗೋದು ಇನ್ಫೆಕ್ಷನ್ ಫೈಟ್ ಮಾಡೋ ಅಂಥ ಟೈಮಲ್ಲಿ. ಟ್ರಾನ್ಸ್ಪೋರ್ಟೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಯಾವ ಥರ ಆಗುತ್ತೆ, ಕಿಡ್ನಿಯಿಂದ ಲಿವರ್ಗೆ ಮೂವ್ ಆಗೋದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ದೆನ್ ಸರ್ಕ್ಯುಲೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹಾರ್ಮೋನ್ ಥ್ರೂ ಔಟ್ ದ ಬಾಡಿ. ಆಫ್ಟರ್ ದ್ಯಾಟ್ ಬ್ಲಡ್ ಏನಾಗುತ್ತೆ, ಸರ್ಕ್ಯುಲೇಷನ್ ಆಫ್ ನ್ಯೂಟ್ರಿಯೆಂಟನ್ನು ಸರ್ಕ್ಯುಲೇಟ್ ಮಾಡಿ ಮತ್ತು ಹಾರ್ಮೋನನ್ನು ಬಾಡಿ ಮುಖಾಂತರ ಸರ್ಕ್ಯುಲೇಟ್ ಮಾಡ್ಕೊಳ್ಳುತ್ತೆ. ಓಕೆನಾ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಹೆಲ್ಪ್ ಇನ್ ಬ್ಲಡ್ ಕ್ಲಾಟಿಂಗ್ ಅಟ್ ದ ಸೈಟ್ ಆಫ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಇಂಜುರಿ ಅಂತ ಅಂದರೆ ನಮ್ಮ ಬಾಡಿ ಒಳಗಡೆ ಏನಾದರೂ ಆಗಿರಲಿ ಆಗ ಬ್ಲಡ್ ಕ್ಲಾಟಿಂಗನ್ನು ಕಡಿಮೆ ಮಾಡುತ್ತೆ ಅಂತ ಅಂದರೆ ವೆನ್ ವಿ ಹ್ಯಾವ್ ಸ್ಟೊಮಕ್ ಇನ್ಫೆಕ್ಷನ್ ದೆನ್ ದ ಹೆಲ್ಪ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್ ಆ್ಯಂಡ್ ಡ್ಯೂರಿಂಗ್ ಆಪರೇಷನ್ ಕ್ಲಾಟಿಂಗ್ ಆಫ್ ಬ್ಲಡ್ಡನ್ನು ಕಂಟ್ರೋಲ್ ಮಾಡುತ್ತೆ. ಎಕ್ಸ್ಟರ್ನಲ್ ಇಂಜುರಿ ಟೈಮಲ್ಲೂ ಕೂಡ ಏನಾದರೂ ಆದರೆ ಕ್ಲಾಟಿಂಗ್ ಆಫ್ ಬ್ಲಡ್ಡು ಏನು ಮಾಡ್ತಾರೆ, ಕ್ಲಾಟಿಂಗ್ ಆಫ್ ಬ್ಲಡ್ಡನ್ನು ಸ್ಟಾಪ್ ಮಾಡುತ್ತೆ. ದೆನ್ ಇಟ್ ಹೆಲ್ಪ್ ಇನ್ ರೆಗ್ಯುಲೇಟಿಂಗ್ ಬಾಡಿ ಟೆಂಪರೇಚರ್ ಅಂತ ಅಂದರೆ ನಮಗೆ ಮಿನಿಮಮ್ ಅಥವಾ ಮೀಡಿಯಮ್ ಬಾಡಿ ಟೆಂಪರೇಚರನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಮೇಂಟೈನ್ ಆಫ್ pH ಆಫ್ ಬ್ಲಡ್ ಅಂತಂದರೆ pH ಆಫ್ ಬ್ಲಡ್ಡನ್ನು ಕಂಟ್ರೋಲ್ ಮಾಡುತ್ತೆ. ದೆನ್ ಕಮಿಂಗ್ ಟು ದ ಬ್ಲಡ್ ಕಾಂಪೋಸಿಷನ್ಸ್ ಅಂತ ಬಂದರೆ ವಿ ಹ್ಯಾವ್ ದ ಟೈಪ್ಸ್ ಆಫ್ ಬ್ಲಡ್ ಕಾಂಪೋಸಿಷನ್. ಓಕೆ, ಫಸ್ಟ್ ಒನ್ ಈಸ್ ಪ್ಲಾಸ್ಮಾ ಅಂತ ಬಂದರೆ ಇಟ್ ಈಸ್ ಅ ಸ್ಟ್ರಾ ಕಲರ್ಡ್ ವಿಸ್ಕಸ್ ಫ್ಲೂಯಿಡ್ ಅಂತಂದರೆ ಸ್ಟ್ರಾ ಕಲರ್ಡ್ ಇರುತ್ತೆ. ಇದು ನಿಯರ್ಲಿ ನಮ್ಮ ಬಾಡಿಯಲ್ಲಿ 55% ಆಫ್ ಬ್ಲಡ್ ಇರುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಪ್ಲಾಸ್ಮಾ ಎಷ್ಟು ಪರ್ಸೆಂಟ್ ಇರುತ್ತೆ, 55% ಇರುತ್ತೆ. ದೆನ್ ಪ್ಲಾಸ್ಮಾ ವಾಟರಲ್ಲಿ 90 to 92% ಇರುತ್ತೆ. ಇನ್ ಪ್ಲಾಸ್ಮಾ ಏನಿರುತ್ತೆ, ಪ್ಲಾಸ್ಮಾ ವಾಟರಲ್ಲಿ 90 to 90% ಇರುತ್ತೆ. ಪ್ರೋಟೀನಲ್ಲಿ 6 to 8% ಪ್ಲಾಸ್ಮಾ ಇರುತ್ತೆ. ಅರ್ಥ ಆಯ್ತಾ. ಮೇಜರ್ ಕ್ಲಾಸಸ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ಅಂತ ಅಂದರೆ ಪ್ಲಾಸ್ಮಾ ಪ್ರೋಟೀನ್ಸಲ್ಲಿ ಮೇಜರ್ ಕ್ಲಾಸಸ್ ಇದೆ. ಫೈಬ್ರಿನೋಜನ್, ಗ್ಲೋಬ್ಯುಲಿನ್ ಆ್ಯಂಡ್ ಆಲ್ಬ್ಯುಮಿನ್ ಅಂತ ಹೇಳಿ ನೋಡ್ತೀವಿ. ಕಮಿಂಗ್ ಟು ದ ಫೈಬ್ರಿನೋಜನ್ ಅಂತ ಅಂದರೆ ಡ್ಯೂರಿಂಗ್ ಎನಿ ಇಂಜುರೀಸ್, ಯಾವುದಾದ್ರೂ ಇಂಜುರಿ ಆಗಲಿ, ವೆನ್ ವಿ ಕನ್ಸಿಡರ್ ದ ಡೆಲಿವರಿ ಟೈಮ್, ಇನ್ ದ ಡೆಲಿವರಿ ಟೈಮ್, ವೆನ್ ವಿ ಕನ್ಸಿಡರ್ ಇನ್ ದ ಡೆಲಿವರಿ ಟೈಮ್, when we consider in the accident time, when we consider in the bike accident time, anything when we consider ಆಗ ಬ್ಲಡ್ ಬರ್ತಾ ಇದೆ ಅಂತಂದರೆ ಆಗ ಕ್ಲಾಟಿಂಗ್ ಆಗಿ ಬ್ಲಡ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಅ ಫಂಕ್ಷನ್ ಆಫ್ ಫೈಬ್ರಿನೋಜನ್.
ಡಿಫೆನ್ಸ್ ಮೆಕ್ಯಾನಿಸಮ್ ಆಫ್ ದ ಬಾಡಿ, ನಮ್ಮ ಬಾಡಿಯಲ್ಲಿ ಏನಾದರೂ ಡಿಫೆನ್ಸ್ ಮೆಕ್ಯಾನಿಸಮ್ ಆಗ್ತಾ ಇದೆ, ದಟ್ ಈಸ್ ದ ಗ್ಲೋಬ್ಯುಲಿನ್. ಆಸ್ಮಾಟಿಕ್ ಬ್ಯಾಲೆನ್ಸ್ ಆಗ್ತಾ ಇದೆ, ದಟ್ ಈಸ್ ಆಫ್ ಆಲ್ಬ್ಯುಮಿನ್. You have one very important note point. The note point is very important for your NEET examinations, okay? First, look at the note. Other protein which include the coagulation factor are found in inactive form in the blood plasma. ಅಂತಂದರೆ ಬೇರೆ ಪ್ರೋಟೀನ್ಸು ಅದು coagulation factor ಅಂತಂದರೆ ಬ್ಲಡ್ ಕ್ಲಾಟ್ ಆಗ್ತಾ ಇರುವಂಥ ಟೈಮಲ್ಲಿ ಇನ್ಯಾಕ್ಟಿವ್ ಫಾರ್ಮಲ್ಲಿ ಫಾರ್ಮ್ ಆದರೆ ದಟ್ ಈಸ್ ಇನ್ ದ ಬ್ಲಡ್ ಪ್ಲಾಸ್ಮಾ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ದೆನ್ ಮಿನರಲ್ ಅಯಾನ್ಸ್ ಇನ್ ಬ್ಲಡ್ ಪ್ಲಾಸ್ಮಾ ಅಂತ ಅಂದರೆ ಮಿನರಲ್ ಅಯಾನ್ಸ್ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುವಂಥ ಮಿನರಲ್ ಅಯಾನ್ಸ್ ಯಾವ್ಯಾವು ಅಂತ ಕೇಳ್ತಾರೆ. ದಟ್ ಈಸ್ ಆಫ್ ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಹೈಡ್ರೋಕಾರ್ಬೋನೇಟ್, ಕ್ಲೋರಿನ್ ಆ್ಯಂಡ್ CO4-. ಓಕೆ, ಇದು ಮಿನರಲ್ ಅಯಾನ್ಸ್. ವಾಟ್ ಆರ್ ದ ಮಿನರಲ್ ಅಯಾನ್ಸ್ ಫೌಂಡ್ ಇನ್ ಬ್ಲಡ್ ಪ್ಲಾಸ್ಮಾ ಅಂತ ಅಂದರೆ ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಹೈಡ್ರೋಕಾರ್ಬೋನೇಟ್, ಕ್ಲೋರಿನ್ ಆ್ಯಂಡ್ CO4. ಓಕೆ, ವಾಟ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದರೆ ದಟ್ ಈಸ್ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಲಿಪಿಡ್ಸ್, ಹಾರ್ಮೋನ್ಸ್ ಆ್ಯಂಡ್ ವಿಟಮಿನ್ಸ್ ಆರ್ ದ blood organic compounds in blood plasma. Coming to the serum. Serum means blood plasma without coagulation factor is called serum. ಅಂತಂದರೆ ಬ್ಲಡ್ ಪ್ಲಾಸ್ಮಾ ಯಾವುದೇ ತರಹದ ಒಂದು ಕೋಆಗುಲೇಷನ್ ಇಲ್ಲದೇನೆ ಆ ಒಂದು ಫ್ಯಾಕ್ಟರನ್ನು ನಾವು ಸೀರಮ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತು? ದಟ್ ಫ್ಯಾಕ್ಟರ್ ವಿ ಕಾಲ್ಡ್ ಆಸ್ ಸೀರಮ್. Blood corpuscles means blood cells. Corpuscles means blood cells or formed elements. ನಿಮಗೆ ಕೇಳ್ತಾರೆ there are 3 types of formed elements. What are the formed elements ಅಂತ ಕೇಳ್ತಾರೆ. In our body 45% of formed elements, 45% ಅಷ್ಟು ಫಾರ್ಮ್ಡ್ ಎಲಿಮೆಂಟ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ್ಯಾವ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತಂದರೆ ಎರಿಥ್ರೋಸೈಟ್ಸ್ ಮೀನ್ಸ್ ದಟ್ ಈಸ್ ಆಫ್ ರೆಡ್ ಬ್ಲಡ್ ಕಾರ್ಪಸಲ್ಸ್ ಆರ್ ರೆಡ್ ಬ್ಲಡ್ ಸೆಲ್ಸ್. ದೆನ್ ಲ್ಯೂಕೋಸೈಟ್ಸ್ ಅಂತಂದರೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಆರ್ ವೈಟ್ ಬ್ಲಡ್ ಸೆಲ್ಸ್. ಥ್ರೋಂಬೋಸೈಟ್ಸ್ ದಟ್ ಈಸ್ ಆಫ್ ಪ್ಲೇಟ್ಲೆಟ್ಸ್. ಓಕೆ, ಈ 3 ಟೈಪ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆನಾ? ಕಮಿಂಗ್ ಟು ದ RBC, ಕಮಿಂಗ್ ಟು ದ ಎರಿಥ್ರೋಸೈಟ್ಸ್. RBCಯನ್ನು ನಾವು ಎರಿಥ್ರೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಕಮಿಂಗ್ ಟು ದ ಎರಿಥ್ರೋಸೈಟ್ಸ್, ವಾಟ್ ಹ್ಯಾಪನ್, ದೇ ಆರ್ ಮೋಸ್ಟ್ ಅಬಂಡೆಂಟ್ ಆಫ್ ಆಲ್ ದ ಸೆಲ್ ಆಫ್ ಬ್ಲಡ್. ಇವಾಗ 3 ಸೆಲ್ಸ್ಗಿಂತ ಈ ಒಂದು ಸೆಲ್ ಮೋಸ್ಟ್ ಅಬಂಡೆಂಟ್ ಸೆಲ್ ಅಂತಲೇ ಹೇಳ್ಬೋದು. ಈ ಒಂದು ರೆಡ್ ಬ್ಲಡ್ ಸೆಲ್ಸು ನಮ್ಮ ಬೋನ್ ಮ್ಯಾರೋ ಏನಿದೆ, ನಮ್ಮ ಬೋನ್ಸ್ನ ಮ್ಯಾರೋ ಏನಿದೆ ಅಲ್ಲಿ ಅದು ಫಾರ್ಮ್ ಆಗುತ್ತೆ. ಓಕೆನಾ? 4.5 to 5.5 ಅಷ್ಟು ಮಿಲಿಯನ್ mm³ ಏನಿದೆ ಬ್ಲಡ್ RBC ನಮ್ಮ ಬಾಡಿಯಲ್ಲಿದೆ. ಈ RBCನ ಲೈಫ್ ಪ್ಯಾನ್ ಅಂತ ಅಂದರೆ ಒಂದು RBC ಈ ಥರ ಇರುತ್ತೆ. ಈ ಒಂದು RBC 120 days ಮಾತ್ರ ಇರುತ್ತೆ. ಆಮೇಲೆ ಈ ಡೆಸ್ಟ್ರಾಯ್ ಆಗಿ ಏನಾಗುತ್ತೆ, ಅದರ್ ಫಾರ್ಮ್ ಆಗುತ್ತೆ. ಓಕೆನಾ? ವಾರ್ನ್ ಔಟ್ RBC ಡೆಸ್ಟ್ರಾಯ್ಡ್ ಅಂತ ಅಂದರೆ ಆಫ್ಟರ್ 120 days ಈ RBC ಏನಾಗುತ್ತೆ, ಡೆಸ್ಟ್ರಾಯ್ ಆಗಿ ತಿರ್ಗಾ ಇನ್ನೊಂದು RBC ಫಾರ್ಮ್ ಆಗುತ್ತೆ. ಆ ಒಂದು ಫ್ಯಾಕ್ಟರನ್ನು ನಾವು ಗ್ರೇವ್ಯಾರ್ಡ್ ಆಫ್ RBC ಅಂತ ಹೇಳಿ ಕರಿತೀವಿ. ಅಂತ ಅಂದರೆ ಆ RBC ಏನಾಗುತ್ತೆ, ತಿರ್ಗಾ ಡೆಸ್ಟ್ರಾಯ್ ಆಗಿ ತಿರ್ಗಾ ಏನಾಗುತ್ತೆ, ಹೊಸದಾಗಿ ಫಾರ್ಮ್ ಆಗುತ್ತೆ. ದೇ ಆರ್ ಬೈಕಾನ್ಕೇವ್ ಆರ್ ಡಿಸ್ಕ್ ಲೈಕ್ ವಿತ್ ಡಯಾಮೀಟರ್ ಆಫ್ 7 to 8 mm. 7 to 8 mm ಅಷ್ಟು ಏನಿರುತ್ತೆ ಇದು ಡಿಸ್ಕ್ ಲೈಕ್ ಬೈಕಾನ್ಕೇವ್ ಇರುತ್ತೆ. ದೇ ಡೋಂಟ್ ಹ್ಯಾವ್ ಎನಿ ನ್ಯೂಕ್ಲಿಯಸ್, ಯಾವುದೇ ಥರದ ನ್ಯೂಕ್ಲಿಯಸ್ ಇರೋದಿಲ್ಲ, ಮೈಟೋಕಾಂಡ್ರಿಯಾ ಇರೋದಿಲ್ಲ, ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರೋದಿಲ್ಲ ಇದರಲ್ಲಿ. ಅರ್ಥ ಆಯ್ತಾ? ಮತ್ತು ದ ಎಂಟೈರ್ ವಾಲ್ಯೂಮ್ ಆಫ್ ದ ಸೆಲ್ ಇಸ್ ಫಿಲ್ಡ್ ವಿತ್ ಹಿಮೋಗ್ಲೋಬಿನ್. ಈಗ ಈ ಥರ ಇರುತ್ತೆ ಅಂತಂದರೆ ಬ್ಲಡ್ ಕಾರ್ಪಸೆಲ್ಲು ಇದಿಷ್ಟು ಏನಾಗಿರುತ್ತೆ, ಹಿಮೋಗ್ಲೋಬಿನ್ ಮೇಲೆ ಕವರ್ ಆಗಿರುತ್ತೆ. ಇನ್ ಎವರಿ 100 ml ಆಫ್ ಬ್ಲಡ್ ಅಂತಂದರೆ 100 ml ಆಫ್ ಬ್ಲಡ್ಡಿಗೆ ಒಂದೊಂದು ಹಿಮೋಗ್ಲೋಬಿನ್ ಇರುತ್ತೆ. ಈ ಒಂದು ಇದು ಏನು ಮಾಡುತ್ತೆ, ಕಾರ್ಬೋನಿಕ್ ಅನಹೈಡ್ರೇಸ್ ಅನ್ನೋದು ಎನ್ಸೈಮನ್ನು ಕಂಟ್ರೋಲ್ ಮಾಡುತ್ತೆ. ಈ RBC ಯಾವ ಎನ್ಸೈಮನ್ನು ಕಂಟೈನ್ ಮಾಡುತ್ತೆ ಅಂತ ಕೇಳ್ತಾರೆ, ದಟ್ ಈಸ್ ಕಾರ್ಬೋನಿಕ್ ಅನಹೈಡ್ರೇಸ್. ಕಾರ್ಬೋನಿಕ್ ಅನಹೈಡ್ರೇಸ್ ಅಂತ ಹೇಳಿ ಕಂಟ್ರೋಲ್ ಮಾಡ್ತಾರೆ. ಇದು ಯಾಕೆ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುವಂಥ ಟೈಮಲ್ಲಿ ಈ ಕಾರ್ಬೋನಿಕ್ ಅನಹೈಡ್ರೇಸ್ ವೆರಿ ಇಂಪಾರ್ಟೆಂಟ್ ರೋಲನ್ನು ಕೊಡುತ್ತೆ.
Then coming to the leukocytes, WBC, coming to the WBC, they are large and nucleated blood corpuscles. These are large, ತುಂಬ ದೊಡ್ಡದಾಗಿರುತ್ತೆ, ಅದು ಸ್ಪೆರಿಕಲ್ ಶೇಪ್ ಇರುತ್ತೆ, ಆ 2 to many lobed ಅಂತ ಅಂದರೆ ವೆನ್ ವಿ ಕನ್ಸಿಡರ್ ದ ಲ್ಯೂಕೋಸೈಟ್ ಈ ಥರ 2 ಅಥವಾ 3 ಲೋಬ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ದೀಸ್ ಆರ್ ರಿಲೇಟಿವ್ಲಿ ಲೆಸ್ಸರ್ ನಂಬರ್ ಇನ್ ದನ್ ಆರ್ ಬಿ ಸಿ ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತಂದರೆ ಬಿಳಿ ರಕ್ತ ಕಣಕ್ಕಿಂತ ಕಡಿಮೆ WBC ಇರುತ್ತೆ. ದೆನ್ ದ WBC ಹ್ಯಾವ್ ಡೋಂಟ್ ಎನಿ ಕಲರ್ ಆ್ಯಂಡ್ ದೇ ಹ್ಯಾವ್ ಆಬ್ಸೆನ್ಸ್ ಆಫ್ ಎನಿ ಪಿಗ್ಮೆಂಟ್. ರೆಡ್ ಬ್ಲಡ್ ಸೆಲ್ಸಲ್ಲಿ ಅಂತಂದರೆ ಕೆಂಪು ರಕ್ತ ಕಣ ಏನು ಬಿಳಿ ರಕ್ತ ಕಣದಲ್ಲಿ ಯಾವುದೇ ತರಹದ ಪಿಗ್ಮೆಂಟ್ ಇರೋದಿಲ್ಲ. ಇನ್ ರೆಡ್ ಬ್ಲಡ್ ಸೆಲ್ ವಿ ಹ್ಯಾವ್ ಹಿಮೋಗ್ಲೋಬಿನ್. ಇದು ಬಿಳಿ ರಕ್ತ ಕಣ ಏನಿರುತ್ತೆ 6000ಕ್ಕಿಂತ 8000 ಅಷ್ಟು ನಂಬರಲ್ಲಿ ಇರುತ್ತೆ. ದೀಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಗ್ರ್ಯಾನ್ಯುಲೋಸೈಟ್ಸ್ ಆ್ಯಂಡ್ ಎಗ್ರ್ಯಾನ್ಯುಲೋಸೈಟ್ಸ್. ಗ್ರ್ಯಾನ್ಯುಲೋಸೈಟ್ಸ್ ಮತ್ತು ಎಗ್ರ್ಯಾನ್ಯುಲೋಸೈಟ್ಸ್ ಅನ್ನೋವಂಥ ಬೇಸಿಸ್ ಮೇಲೆ ಅಂತ ಅಂದರೆ ಗ್ರ್ಯಾನ್ಯೂಲ್ಸ್ ಆಬ್ಸೆಂಟ್ ಇರುವಂಥ ಬೇಸಿಸ್ ಮೇಲೆ ಸೈಟೋಪ್ಲಾಸಮಲ್ಲಿ ನಾವು 2 ಟೈಪ್ಸನ್ನು WBCಲಿ ಹೇಳಿದ್ದೀವಿ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. Shall we stop our concept here? In the next class we will coming with the new topic, that is the granulocytes and agranulocyte with their types. Thank you for watching.